ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಸೆಕೆಂಡ್ PUCಯಲ್ಲಿ ಬರುವಂತಹ ಐ ಬಿಲೀವ್ ಬುಕ್ ವಿಲ್ ನೆವರ್ ಡಿಸಪಿಯರ್ ಇದರ ಮೇಲೆ ಕೇಳುವಂತಹ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಮತ್ತೆ ಅದಕ್ಕೆ ಯಾವ ಉತ್ತರಗಳನ್ನ ಬರೀಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಸೊ ಇದರಲ್ಲಿ ಎರಡು ರೀತಿ ಪ್ರಶ್ನೆ ಬರುತ್ತೆ. ಒಂದು ಪ್ರಶ್ನೆಯಲ್ಲಿ ತಾಯಿ ಬಗ್ಗೆ ಆದ್ರೂ ಕೇಳ್ಬೋದು. ಸೊ ಬಾರ್ಗಸ್ನ ಮದರ್ ಏನಿದ್ರು ಸೊ ಅವ್ರ ಬಗ್ಗೆ ಕೇಳ್ಬೋದು, ಅಥವಾ ಬಾರ್ಗಸ್ಗೆ ಬುಕ್ಕಿನ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಇತ್ತು ಸೊ ಇದ್ರ ಮೇಲಾದ್ರೂ ಕೇಳ್ಬೋದು. ಸೊ ನೀವು 4 ಅಂಕ ಅಥವಾ 6 ಅಂಕಕ್ಕೆ ಪ್ರಶ್ನೆ ನೋಡುವಾಗ ಕ್ವಶನ್ ಅಲ್ಲಿ ಮದರ್ ಅನ್ನೋ ಶಬ್ದ ಬಂದ್ರೆ ಈಗೇನ್ ಮೊದಲು ಬರೀ ಹೇಳ್ತೀನಿ ಆ ಆನ್ಸರ್ನ ಬರೀಬೇಕು. ಬುಕ್ ಅಂತ ಬಂದ್ರೆ ಎರಡನೇಕ್ಕೆ ಏನ್ ಹೇಳ್ತೀನಿ ಆ ಆನ್ಸರ್ನ ಬರೀಬೇಕಾಗುತ್ತೆ. ಸೊ ಎರಡು ಆನ್ಸರ್ ಇದೆ, ಮದರ್ ಮೇಲೆ ಕೇಳಿದಾಗ ಅಥವಾ ಬುಕ್ ಮೇಲೆ ಕೇಳಿದಾಗ. ಫಸ್ಟ್ ತಾಯಿ ಮೇಲೆ ಮದರ್ ಮೇಲೆ ಕೇಳಿದಾಗ ಆನ್ಸರ್ ಬರೀದು ಬಾರ್ಗಸ್ ಇನ್ ಹಿಸ್ ಇಂಟರ್ವ್ಯೂ ಹಿ ಟಾಕ್ಸ್ ಅಬೌಟ್ ಹಿಸ್ ಮದರ್. ಬಾರ್ಗಸ್ ತನ್ನ ಇಂಟರ್ವ್ಯೂನಲ್ಲಿ ಸಂದರ್ಶನದಲ್ಲಿ ತನ್ನ ತಾಯಿಯ ಬಗ್ಗೆ ಮಾತಾಡ್ತಾನೆ. ಶಿ ಈಸ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಹಿಸ್ ಲೈಫ್. ತನ್ನ ಜೀವನದ ಅತ್ಯಂತ ಮಹತ್ವರವಾದ ವ್ಯಕ್ತಿ ತನ್ನ ತಾಯಿ ಅಂತ ಹೇಳ್ತಾನೆ. ಹಿಸ್ ಮದರ್ ನೇಮ್ ಲಿಯೋನರ್. ತನ್ನ ತಾಯಿ ಹೆಸರು ಲಿಯೋನರ್ ಅಂತ ಹೇಳ್ತಾನೆ. ಶಿ ವಾಸ್ ಎ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಎಲ್ಲರಿಗಿಂತ ವಿಭಿನ್ನವಾದಂತಹ ವ್ಯಕ್ತಿ ನನ್ನ ತಾಯಿ ಅಂತ ಹೇಳ್ತಾನೆ. ಶಿ ಈಸ್ ಅನ್ ಇಂಟೆಲಿಜೆಂಟ್ ವುಮನ್. ನನ್ನ ತಾಯಿ ಒಬ್ಬ ಚಾಣಾಕ್ಷ ಹೆಣ್ಮಗಳು ಅಂತ ಹೇಳ್ತಾನೆ. ಶಿ ಈಸ್ ಗ್ರೇಷಿಯಸ್ ವುಮನ್. ಅವಳು ಅತ್ಯಂತ ಸುಂದರವಾದಂತಹ ಹೆಣ್ಮಗಳು ಅಂತ ಹೇಳ್ತಾನೆ. ಶಿ ವಾಸ್ ವೆರಿ ಕೈಂಡ್ ಪರ್ಸನ್. ಹೆಚ್ಚು ಕರುಣೆಯನ್ನು ಹೊಂದಿರುವಂತಹ ವ್ಯಕ್ತಿ ಅಂತ ಹೇಳ್ತಾನೆ. ಶಿ ಹ್ಯಾಡ್ ನೋ ಎನಿಮೀಸ್ ಇನ್ ಹರ್ ಲೈಫ್. ತನ್ನ ಜೀವನದಲ್ಲಿ ಯಾವುದೇ ಶತ್ರುಗಳನ್ನು ಅವಳು ಹೊಂದಿದ್ದಿಲ್ಲ ಅಂತ ಹೇಳ್ತಾನೆ. ಶಿ ಸಪೋರ್ಟೆಡ್ ಬಾರ್ಗಸ್ ಡ್ಯೂರಿಂಗ್ ಹಿಸ್ ಬ್ಲೈಂಡ್ನೆಸ್. ತನ್ನ ತಾಯಿ ತನಗೆ ಬಂದಂತಹ ಕುರುಡುತನದ ಸಮಯದಲ್ಲಿ ತನಗೆ ಅತ್ಯಂತ ಸಪೋರ್ಟ್ ನ ಮಾಡ್ತಾಳೆ ಅಂತ ಹೇಳ್ತಾನೆ. ಶಿ ಹೆಲ್ಪ್ಡ್ ಬಾರ್ಗಸ್ ಡ್ಯೂರಿಂಗ್ ಹಿಸ್ ಬ್ಲೈಂಡ್ನೆಸ್. ಅವನಿಗೆ ಕುರುಡುತನ ಬಂದಾಗ ಅವನ ತಾಯಿ ಅವನಿಗೆ ಹೆಚ್ಚು ಸಹಾಯವನ್ನ ಮಾಡ್ತಾಳೆ. ಹಿ ಶುಡ್ ಹ್ಯಾವ್ ಬೀನ್ ಮೋರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹರ್. ಇನ್ನು ತನ್ನ ತಾಯಿ ಬಗ್ಗೆ ತಾನು ಹೆಚ್ಚು ತಿಳಿಯಬೇಕಾಗಿತ್ತು ಅಂತ ಪಶ್ಚಾತ್ತಾಪ ಪಡ್ತಾನೆ. ಹಿ ಕುಡಂಟ್ ಗಿವ್ ಹರ್ ಮದರ್ ಡಿಸರ್ವ್ಡ್ ಹ್ಯಾಪಿನೆಸ್. ತನ್ನ ತಾಯಿಗೆ ಕೊಡಬೇಕಾದಂತ ಖುಷಿಯನ್ನ ತನ್ನ ಕೈಲಿ ಕೊಡಕ್ ಆಗ್ಲಿಲ್ಲ ಅಂತ ವ್ಯಥೆ ಪಡ್ತಾನೆ. ಆಫ್ಟರ್ ಹರ್ ಡೆತ್ ದೇ ಫೀಲ್ ದೇ ಹ್ಯಾವ್ ಟೇಕನ್ ಫಾರ್ ಗ್ರಾಂಟೆಡ್ ಆಸ್ ದೇ ಡೂ ವಿತ್ ಮೂನ್ ಆರ್ ಸನ್ ಆರ್ ಸೀಸನ್. ತನ್ನ ತಾಯಿನ ಅವರು ಗ್ರಾಂಟೆಡ್ ಅಂತ ಅನ್ಕೋತಾರೆ. ಹೇಗೆ ನಾವು ಚಂದ್ರ, ಸೂರ್ಯ ಮತ್ತು ಋತುಮಾನಗಳು ನಮ್ಗೆ ಎಷ್ಟೇ ಅನುಕೂಲತೆಗಳನ್ನ ಮಾಡಿಕೊಟ್ರು ಕೂಡ ನಾವು ಅದರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸೋದಿಲ್ಲ, ಅದೇ ರೀತಿ ನನ್ನ ತಾಯಿ ಪ್ರಕೃತಿಗೆ ಸರಿಯ ಸಮನಾದವಳು ಅಂತ ಹೇಳ್ತಾನೆ. ಹಿ ಫೀಲ್ಸ್ ದೇ ಅಬ್ಯೂಸ್ಡ್ ಹರ್. ಅವಳಿಗೆ ನಾವು ಬಹಳ ತೊಂದರೆನ ಕೊಟ್ಟಿದ್ದೀವಿ ಅಂತ ಪಶ್ಚಾತ್ತಾಪ ಪಡ್ತಾನೆ. ಸೊ ಇವಿಷ್ಟೇನಿದೆ ಅವಳ ತಾಯಿ ಮೇಲೆ ಕೇಳದಂತ ಪ್ರಶ್ನೆಗೆ ಉತ್ತರವನ್ನ ಬರೀಬೇಕು. ಸೊ ಇಷ್ಟು ಕೀ ಪಾಯಿಂಟ್ಸ್, ಇವುಗಳನ್ನೇ ನೀವು ಆನ್ಸರ್ ಆಗಿ ಬರೀಬೇಕಾಗುತ್ತೆ. ಸೊ ತನ್ನ ತಾಯಿ ಬಗ್ಗೆ ಅವನು ತನ್ನ ಸಂದರ್ಶನದಲ್ಲಿ ಇಂಟರ್ವ್ಯೂನಲ್ಲಿ ಮಾತಾಡ್ತಾನೆ. ಅವಳು ತನ್ನ ಜೀವನದ ಅತ್ಯಂತ ಮಹತ್ವರವಾದ ವ್ಯಕ್ತಿ ಅಂತ ಹೇಳ್ತಾನೆ. ಹರ್ ನೇಮ್ ಈಸ್ ಲಿಯೋನರ್. ಅವಳ ತಾಯಿ ಹೆಸರು ಲಿಯೋನರ್ ಅಂತ ಹೇಳ್ತಾನೆ. ಅವಳು ಎಕ್ಸ್ಟ್ರಾರ್ಡಿನರಿ ಪರ್ಸನ್, ಇಂಟೆಲಿಜೆಂಟ್ ವುಮನ್, ಗ್ರೇಷಿಯಸ್ ವುಮನ್, ವೆರಿ ಕೈಂಡ್ ಪರ್ಸನ್. ಶಿ ಹ್ಯಾಡ್ ನೋ ಎನಿಮೀಸ್ ಇನ್ ಲೈಫ್. She helped during his blindness. She supported during his blindness. He should have been more understanding of her. He couldn't give her mother deserved happiness. After her death, they feel they have taken for granted, as they do with moon or sun or season. He feels they abused her. So these are the points you have to write for 4 marks. If they ask the question in I believe book will never disappear on mother. ಸೊ ಮದರ್ ಮೇಲೆ ಕ್ವಶನ್ ಕೇಳಿದಾಗ ಇವಿಷ್ಟು ಪಾಯಿಂಟ್ಗಳನ್ನ ನೀವು ಆನ್ಸರ್ ಆಗಿ ಬರೀಬೇಕು. ಇವು ಬಾರ್ಗಸ್ ತಾನು ಹೇಳಿರುವಂತ ಮುಖ್ಯ ವಾಕ್ಯಗಳಿವು ತನ್ನ ತಾಯಿಯ ಮೇಲೆ. ಒಂದ್ ವೇಳೆ ಪ್ರಶ್ನೆನವರು ಪುಸ್ತಕದ ಮೇಲೆ ಕೇಳಿದಾಗ ಬಾರ್ಗಸ್ ಇನ್ ಹಿಸ್ ಇಂಟರ್ವ್ಯೂ ಹಿ ಟಾಕ್ಸ್ ಅಬೌಟ್ ಬುಕ್. ಬಾರ್ಗಸ್ ತನ್ನ ಸಂದರ್ಶನದಲ್ಲಿ ಪುಸ್ತಕಗಳ ಕುರಿತು ಮಾತಾಡ್ತಾನೆ. ಬುಕ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಆಫ್ ಲೈಫ್. ಜೀವನದಲ್ಲಿ ಮಹತ್ತರವಾದ ವಸ್ತು ಅಂದ್ರೆ ಪುಸ್ತಕ ಅಂತ ಹೇಳ್ತಾನೆ. ಬಾರ್ಗಸ್ ಬಿಲೀವ್ಸ್ ದಟ್ ಬುಕ್ ವಿಲ್ ನೆವರ್ ಡಿಸಪಿಯರ್ ಇನ್ ದಿಸ್ ವರ್ಲ್ಡ್. ಈ ಜಗತ್ತಿನಲ್ಲಿ ಪುಸ್ತಕಗಳು ಎಂದಿಗೂ ಮರೆಯಾಗುವುದಿಲ್ಲ, ಕಣ್ಮರೆಯಾಗುವುದಿಲ್ಲ ಅಂತ ಹೇಳ್ತಾನೆ. ಇಫ್ ಬುಕ್ ಡಿಸಪಿಯರ್ಸ್ ದೆನ್ ಹಿಸ್ಟ್ರಿ ಡಿಸಪಿಯರ್ಸ್. ಒಂದು ವೇಳೆ ಪುಸ್ತಕಗಳು ಮರೆಯಾದ್ರೆ ಭೂಮಿಯ ಮೇಲಿನ ಇತಿಹಾಸ ಮರೆಯಾಗುತ್ತದೆ ಅಂತ ಹೇಳ್ತಾನೆ. ಬುಕ್ ಈಸ್ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್ ಕೈಂಡ್. ಮನುಷ್ಯ ಸಂಶೋಧನೆ ಮಾಡಿರುವಂತಹ ಎಲ್ಲ ವಸ್ತುಗಳಲ್ಲಿ ಪುಸ್ತಕ ಏನಿದೆ ಇದು ಔಟ್ಸ್ಟ್ಯಾಂಡಿಂಗ್ ಇನ್ವೆನ್ಷನ್, ಒಂದು ಮಹತ್ತರವಾದ ಸಂಶೋಧನೆ ಅಂತ ಹೇಳ್ತಾನೆ. ಟೆಲಿಫೋನ್ಸ್ ಎಕ್ಸ್ಟೆನ್ಷನ್ ಆಫ್ ವಾಯ್ಸ್. ಧ್ವನಿಯನ್ನ ಅಭಿವೃದ್ಧಿಪಡಿಸಲು ಟೆಲಿಫೋನ್ ಕಂಡುಹಿಡಿಯಲಾಯಿತು. ಟೆಲಿಸ್ಕೋಪ್ ಎಕ್ಸ್ಟೆನ್ಷನ್ ಆಫ್ ಸೈಟ್. ದೃಷ್ಟಿಯನ್ನ ಭದ್ರತೆ ಪಡಿಸಲು ಅಥವಾ ಅದನ್ನು ಅಭಿವೃದ್ಧಿಪಡಿಸಲು ಟೆಲಿಸ್ಕೋಪ್ ನ ಕಂಡುಹಿಡಿಯಲಾಯಿತು. ಸ್ವಾರ್ಡ್ ಎಕ್ಸ್ಟೆನ್ಷನ್ ಆಫ್ ಆರ್ಮ್. ಮನುಷ್ಯನ ಶಕ್ತಿಗೋಸ್ಕರ ಸ್ವಾರ್ಡ್ ಅಂದ್ರೆ ಖಡ್ಗಗಳನ್ನ ಕಂಡುಹಿಡಿಯಲಾಯಿತು, ಆಯುಧಗಳನ್ನ ಕಂಡುಹಿಡಿಯಲಾಯಿತು. ಓನ್ಲಿ ಬುಕ್ ಇಸ್ ದ ಎಕ್ಸ್ಟೆನ್ಷನ್ ಆಫ್ ಇಮ್ಯಾಜಿನೇಷನ್ ಅಂಡ್ ಮೆಮರಿ. ಮನುಷ್ಯನ ನೆನಪಿನ ಶಕ್ತಿ ಮತ್ತು ಮನುಷ್ಯನ ಕಲ್ಪನೆಯನ್ನ ಹೇಳೋದೇ ಪುಸ್ತಕ ಅಂತ ಹೇಳ್ತಾನೆ.
ಲಿಟ್ರೇಚರ್ ಇನ್ ಬುಕ್ ಈಸ್ ಅ ಕಂಟ್ರೋಲ್ಡ್ ಡ್ರೀಮ್. ನಿಜವಾಗ್ಲೂ ಮನುಷ್ಯನ ಕನಸು ಅಂದ್ರೆ ಅವನ ಸಾಹಿತ್ಯ. ಬುಕ್ ಆರ್ ಗ್ರೇಟ್ ಮೆಮರಿ ಅಟ್ ಆಲ್ ಸೆಂಚುರಿ. ಎಲ್ಲ ಶತಮಾನಗಳಲ್ಲಿನೇ ಪುಸ್ತಕ ನಿಜವಾದ ನೆನಪು. ಬುಕ್ ಆರ್ ಇರ್ರಿಪ್ಲೇಸಬಲ್. ಪುಸ್ತಕಗಳ ಜಾಗವನ್ನ ಯಾವ ವಸ್ತುವಿನಿಂದನೂ ತುಂಬೋದಕ್ಕೆ ಆಗೋದಿಲ್ಲ. ಇಫ್ ಬುಕ್ ಡಿಸಪಿಯರ್ಸ್ ಶ್ಯೂರ್ಲಿ ಮ್ಯಾನ್ ಡಿಸಪಿಯರ್. ಒಂದ್ ವೇಳೆ ಪುಸ್ತಕಗಳು ಮರೆಯಾದ್ರೆ ನಿಜವಾಗ್ಲೂ ಈ ಭೂಮಿ ಮೇಲೆ ಮನುಷ್ಯನೇ ಮರೆಯಾಗ್ತಾನೆ. ಇವಿಷ್ಟು ಪುಸ್ತಕಗಳ ಮೇಲೆ ಕೇಳಿದಾಗ ಕ್ವಶನ್ ನ ಐ ಬಿಲೀವ್ ಬುಕ್ ವಿಲ್ ನೆವರ್ ಡಿಸಪಿಯರ್ ಪಾಠದ ಮೇಲೆ ಬುಕ್ ಅನ್ನೋ ಶಬ್ದ ಕ್ವಶನ್ ಅಲ್ಲಿ ಬಂದಿದ್ರೆ 4 ಅಂಕಕ್ಕೆ ಅಥವಾ 6 ಅಂಕಕ್ಕೆ ಈ ಉತ್ತರಗಳನ್ನ ನೀವು ಬರೀಬೇಕಾಗುತ್ತೆ. ಸೊ ಇವಿಷ್ಟು ಪುಸ್ತಕಗಳ ಮೇಲೆ ಬಾರ್ಗಸ್ ಹೇಳುವಂತಹ ಪಾಯಿಂಟ್ಸ್. ಸೊ ಇವುಗಳನ್ನ ನೀವು ಉತ್ತರವಾಗಿ ಕೀ ಆನ್ಸರ್ ಆಗಿ ಬಳಸ್ಕೋಬಹುದು. ಧನ್ಯವಾದಗಳು. ನಿಮ್ಗೆ ಯಾವ್ದಾದ್ರು ನೋಟ್ಸ್ಗೆ ಸಂಬಂಧಪಟ್ಟಂತೆ ಡೌಟ್ ಇದ್ರೆ ಕೆಳಗಡೆ ಕೊಟ್ಟಿರುವಂತಹ ನಂಬರ್ ಮೂಲಕ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಧನ್ಯವಾದಗಳು.